ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಗಾಗಿ ಯಾದಗಿರಿಗೆ ಈಗ ಸಿಐಡಿ ತಂಡ ಎಂಟ್ರಿ ಕೊಟ್ಟಿದೆ. ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ತನಿಖೆಯನ್ನ ಸರ್ಕಾರ ಸಿಐಡಿಗೆ ನೀಡಿದೆ. ಪ್ರಕರಣಕ್ಕೆ ತನಿಖೆ ನೀಡಿದ ಒಂದೇ ದಿನದಲ್ಲಿ ಈಗ ಸಿಐಡಿ ಎಂಟ್ರಿ ಕೊಟ್ಟಿರೋದು. ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದ ತಂಡ ಈಗ ಯಾದಗಿರಿಗೆ ಆಗಮಿಸಿದೆ. ಯಾದಗಿರಿ ನಗರದ ಡಿವೈಎಸ್ಪಿ ಕಚೇರಿಗೆ ಸಿಐಡಿ ತಂಡ ಬಂದಿರೋದು. ನೋಡ್ರಿ, ಹೊರಗಲಿದ್ದ ಬಂದ, ರೂಮಿಗೆ ಬಂದ, ಅಡಿಗೆ ಮಾಡ್ತನಪ್ಪ ಅಂದ, ಅಡಿಗೆ ಮಾಡಿದ, ತಾಟಿಗೆ ಹಾಕಿದ, ಊಟ ಮಾಡ್ಯಾನ ಬಾರಪ್ಪ ಅಂತ ಕರೆದ. ನೀನು ಊಟ ಮಾಡಪ್ಪ, ಹಿಂದಡಿ ಮಾಡ್ತಂತ ಹೇಳಿದೆ. ಹೇಳಿದ್ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ, ಊಟ ಮಾಡಿಬಿಡೋಣ ಬಾ ಅಂದ. ಇಬ್ಬರು ಊಟ ಮಾಡಿದ್ರಿ. ತಾನು ಊಟ ಮಾಡಿದ. ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಂಡ್ರಿ. ಮಕ್ಕಣ ಅನ್ಬಿಡು, ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ. ಅಂದ್ರೆ ನಿಮ್ಮ ಮಗನ ಅವತ್ತು ಅಡಿಗೆ ಮಾಡಿ ನಿಮ್ಗೆ ಊಟ ಮಾಡಿ ತಾಯನೇ ಕೈ ಮುಟ್ಟಿ ಮಾಡಿ ಉಣಿಸ್ಕೊಂಡ್ರಿ. ಇಬ್ಬರೇ ಇದ್ದೀವ್ರಿ. ಆರಾಮಾಗಿ ಇದ್ದಾರೆ. ಆರಾಮಾಗ್ಯಾರ. ಆದ್ರೂ ಮಕ ಒಂದ್ ತರ ಇತ್ತು. ಮಕ ಒಂದ್ ತರ ಮಾಡ್ಕೊಂಡನಲ್ಲ. ಯಾಕೆ ಇವತ್ತು ಸಪ್ಪಗೈದಾನ ಅಂತ ನಾನು ಮನುಷ್ಯನಾಗನ ಅನ್ರಿ. ಆತನ ಏನು ಕೇಳಿಲ್ಲ. ಕೇಳಿದ್ರ ನನಗೆ ಹೇಳ್ತಿದ್ದಲ್ಲ. ತಾಯಿಗೆ ಹೇಳ್ತಿದ್ದ. ತಾಯಿ ಇಲ್ಲ ಅಲ್ಲಿ. ಇಲ್ಲಿ ಊರಿಗೆ ಬಂದ್ಬಿಟ್ಟಿಲ್ಲ. ಇದ ಸಮಸ್ಯೆ ನೋಡ್ರಿ. ಎಷ್ಟು ಗಂಟೆಗೆ ನೀವು ರೂಮ್ನಾಗ ಹೋಗಿದ್ರಿ? ಆಮೇಲೆ ನಾವು 5 ಗಂಟೆಗೆ ಹೋದಿವ್ರಿ ರೂಮ್ನಾಗ. ಊಟ 3:30 ಆಗಿತ್ತು. 3:30 ಆಗಿತ್ತು. ಒಂದು ಮಾತು ಹೇಳಿದ್ರು. ಒಂದು ಮಾತು ನಾನು ಕಿವ್ಯಾಕ ಹಾಕೇ ಇಲ್ಲ. ನಾನು ಕೇಳಿದೆ, ಏನಪ್ಪ ಏನು, ಯಾಕ ಒಂದ್ ಸ್ವಲ್ಪ ಸಪ್ಪದಿ ಏನು ಅಂತ ಕೇಳಿದ್ರೆ, ಏನ್ ಬಿಡಪ್ಪ ಏನಿಲ್ಲ, ಅದ್ನೇನ್ ಕೇಳ್ತು. ಏನ್ ಅಡಿಗೆ ಮಾಡಿದ್ರು? ಚಿತ್ರಾನ್ನ ಮಾಡಿದ್ರಿ. ಅವರೇ ಅಲ್ಲ, PSI ಇದ್ರೆ ಬೇಕಂತ ತರ್ಸ್ಕೋಬಹುದಿತ್ತು, ಬಟ್ ಅವರೇ ಅಡಿಗೆ ಮಾಡಿದ್ರು. ಅವರೇ ಮಾಡಿದ್ರು. ಸ್ವಂತ ತಾವೇ ಬಂದು ಟಮಾಟೆ ಹಣ್ಣು, ಉಳ್ಳಾಗಡ್ಡಿ ತಾವು ಕೊಯ್ದ್ರಿ. ನಾನು ಮೆಣಸಿಕಾಯಿ, ಕರಿಬೇವು ನಾನು ಕೊಟ್ಟೇನ್ರಿ. ಸ್ವಲ್ಪ ಮಕ ಸಪ್ಪತ್ರಿ, ಕಪ್ಪತ್ತು. ಮಕ ಸಣ್ಣ ಮಾಡಿದ್ದ. ಯಾಕ ಮಕ ಸಣ್ಣ ಮಾಡ್ಯಾನ ಈತ ಏನಪ್ಪ ಅಂತ ಕೇಳಿದ. ಆದ್ರ ನಾನು ಮುಂದಾಗಿ ಏನು ಹೇಳ್ಕೊಂಬ್ಲಲ್ರಿ. ಈಗ 5 ಗಂಟೆಗೆ ರೂಮ್ನಾಗ ಹೋದ್ರಲ್ಲ, ಬಾಡಿ 5 ಗಂಟೆಗೆ ಓದ್ನಲ್ರಿ. 5 ಗಂಟೆಗೆ ಅದನ್ನ ಮಕ್ಕಳನ ಎಬ್ಸಬಾರ್ದ ಅಂಬದ್ರ ನನಗೆ. ಮಕ್ಕಳನ ಎಬ್ಸಬಾರ್ದ, ಯಾಕೆ ನಿದ್ದೆ ಕೆಡ್ಸ್ಬೇಕು ಅನ್ನದ ನನಗೆ. ಆದ್ರೆ ಇಲ್ಲಿಂದ ತಾಯಿ ಫೋನ್ ಮಾಡಿಲ್ಲ. ಸಾಬ್ರ ತಾಯಿ ಏನು ಡ್ಯೂಟಿಗೆ ಹೋಗ್ಯಾನ, ರೂಮ್ನಾಗ ಅದ್ಯಾನ ಅಂತ ಅಂದಾಗ, ಇಲ್ಲ ಮಲಿಕ್ಯಾಣನ. ಅಲ್ಲ 5 ಗಂಟೆ ಆಗೈತೆ ಮಲಿಕ್ಯಾಣನ ಅಂತಿ, ಎಬ್ಸಕ್ ಬರಗಲ್ಲನ, ಗೊತ್ತಾಗೈತೆ ಅಂದ್ಲ. ಇಲ್ಲಿ ಕೂಡ ನಿದ್ದಿಗಟ್ಟು ಮಕ್ಕಂಡ ನನ್ನ ಯಾಕೆ ಎಬ್ಸ್ಬೇಕಂದೆ. ಹೋಗಿ ಮೊದಲು ಎಬ್ಸಿದೇನೆ ಏನಂತೀಯ, ಮೊದ್ಲು ಹೋಗಿ ಎಬ್ಸಂತ ತಾವು ಸಿಟ್ಟು ಮಾಡಿದ್ರ ನನಗೆ. ಆವಾಗ ಹೋಗಿ ಎದ್ದೇಳ ತಮ್ಮ, ಎದ್ದೇಳಪ್ಪ, ಗೊತ್ತಾಗೈತೆ ಎದ್ದೇಳ ಅಂತ ಎಬ್ಸ್ತನ್ರಿ. ಹೋಗ್ಬಿಟ್ಟನ್ರಿ. ಅಲ್ಲ ಅಜರ, ಈಗ ಬಾಡಿ ಹೆಂಗಿತ್ತು ಅವಾಗ? ಬಾಡಿ ಕಪ್ಪಾಗಿತ್ತು. ರಕ್ತದ ಸ್ವಲ್ಪ 4 ಹನಿ ರಕ್ತ ಬೀಳ್ತಾರೆ ತೆಳಗ. ಎಲ್ಲಿ? ಮುಂದೆ ಏನು ಓಳ್ಪಕ್ಕಿಲ್ ಮಕ್ಕಳಿದ್ನಲ್ರಿ, ಮುಂದ ರಕ್ತ ಬೀಳ್ತಿ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಹೋಗಿ ಹಿಂಗ ಉಳ್ಸಾಡಿ ಎಬ್ಬಿಸ್ದೆ. ಎದ್ದೇಳಲ್ಲ. ನನಗೆ ಧೈರ್ಯ ಆಗ್ಲಿಲ್ಲ. ಹೊರಗೆ ಬಂದ್ ಪಕ್ಕದಾರನ್ನ ಕರೆದೆ. ಮಕ್ಕಳನ ಎದ್ದೇಳಲ್ಲ ಬರ್ಯಪ್ಪ ಅಂತೇಳಿ ಬಂದ್ರ ಅವ್ರು. ರಾಮ ಅಂದ್ರ. ಮತ್ತೆ ಅವ್ರಿಗೆ ಇದಾಯ್ತು, ಆಂಬುಲೆನ್ಸ್ ಕರಿ ಅಂತೇಳಿ ಫೋನ್ ಮಾಡಿದ್ರ. ಆಂಬುಲೆನ್ಸ್ ಬಂತು. ಆಸ್ಪತ್ರೆಗೆ ಹಾಕೊಂಡು ಹೋದ್ರು. ಹಾಕೊಂಡು ಹೋಗಿ ಅದು ಏನ್ ಇದು ಮಾಡೋದು ಆಸ್ಪತ್ರೆಗೆ ಇದು ಮಾಡಿದ್ರು. ಇದು ಮಾಡಿದ್ಮೇಲೆ ಬಾಡಿ ಹೋಗಿತ್ತು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.